ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾಕರಣ ಪಠ್ಯ ಪುಸ್ತಕದ ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ಈ ಒಂದು ಅಧ್ಯಯನದಲ್ಲಿ ಮೊದಲನೇ ಒಂದು ಗದ್ಯ ಆಗಿರ್ತಕ್ಕಂಥ ಮೊದಲನೇ ಒಂದು ಗದ್ಯ ಯಾವುದು ಅಂದ್ರಿಗಿನ ಇಲ್ಲಿ ದೊಡ್ಡವರ ದಾರಿ. ಈ ಒಂದು ದೊಡ್ಡವರ ದಾರಿ ಯಾರು ಬರೆದಿದ್ದಾರೆ ಅಂದ್ರಿಗಿನ ಬೇಗೋರ್ ರಮೇಶ್ ಅವರು ಬರೆದಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಕೃತಿಕಾರರ ಪರಿಚಯ, ಹಾಗೇನೆ ಇಲ್ಲಿ ಎಲ್ಲ ಒಂದು ಅಭ್ಯಾಸಗಳು ನಾನು ಪ್ರತಿಯೊಂದನ್ನು ಚಿಕ್ಕದಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ, ಸರ್ ಚಿಕ್ಕ ಪ್ರಶ್ನೆಗಳು ಉತ್ತರಿಸ್ರಿ ಅಂತ ಹೇಳಿ. ಆದ ಕಾರಣ ನಾನು ಚಿಕ್ಕದಾಗಿ ಅವ್ರು ಎಷ್ಟು ಕೇಳಿದ್ರೆ ಅಷ್ಟನ್ನೇ ಮಾತ್ರ ನಿಮಗೆ ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದ್ರೆ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಅಭ್ಯಾಸವನ್ನು ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ 1 ಅಂತಕ್ಕಂಥ ಬರೀತಾ ಹೋಗಿ, ದಪ್ಪನ ಅಕ್ಷರದಲ್ಲಿ ಪಾಠದ ಹೆಸರನ್ನ ದೊಡ್ಡವರ ದಾರಿ ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರೆದು ಯಾವೊಂದು ದಿನಾಂಕ ಈ ಒಂದು ಅಭ್ಯಾಸ ಬರಿತಾ ಇರ್ತಾರೆ ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ರೈಟ್, ಅದಾದ ನಂತರ ಇಲ್ಲಿ ನೋಡ್ತಾ ಕವಿ ಕೃತಿ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ಅವ್ರ ಬಗ್ಗೆ ನಾವು ತಿಳಿಬೇಕಾಗುತ್ತೆ. ಓಕೆ, ನಾನು ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೋಡಿ, ಕವಿ ಯಾರು ಅಂದ್ರಿಗಿನ ಬೇಗೋ ರಮೇಶ್ ಅವರು. ಜನನ ಯಾವಾಗ ಆಯ್ತು? 1945 ಆಗಸ್ಟ್ 22ರಂದು ಆಯ್ತು ಅಂತಕ್ಕಂಥದ್ದು. ಅದಾನಂತರ ಜನ್ಮಸ್ಥಳ ಮೈಸೂರು ಜಿಲ್ಲೆಯ ದೊಡ್ಡಹನಸೋಗೆ ಗ್ರಾಮದಲ್ಲಿ. ಅದಾನಂತರ ತಂದೆ ತಾಯಿಯರ ತಂದೆ BS ಗೋವಿಂದರಾಜು, ತಾಯಿ ರಾಧಮ್ಮ ಅವರು. ಓಕೆ, ವಿದ್ಯಾಭ್ಯಾಸ ಏನಾಗಿತ್ತು? ಇವ್ರು ಏನ್ ಓದ್ಕೊಂಡಿದ್ರು ಅಂದ್ರಿಗಿನ BE ಪದವೀಧರರಾಗಿದ್ರು ಇವರು. ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರಿಗಿನ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಕೆಲಸ ಮಾಡ್ತಾ ಇದ್ರು ಅಂತಕ್ಕಂಥ ನೋಡ್ಬೋದು. ಇಲ್ಲಿ ನೋಡಿ, ಪ್ರವೃತ್ತಿ ಏನಿತ್ತು? ಇದು ವೃತ್ತಿ ಆಯಿತು. ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿದ್ರು, ಭಾಷಾಂತರಕಾರರಾಗಿದ್ರು, ಅನಂತರ ಗಮಕಿಯಾಗಿದ್ರು ಅಂತ ನೋಡ್ಬೋದು. ಇವರು ಅನೇಕ ವಚನಗಳು ಬರತಕ್ಕಂಥದ್ದು, 600 ವಚನಗಳು ಬರೆದರೆ ಅದಕ್ಕೆ ವಚನದ ಅಂಕಿತ ಏನಿತ್ತು ಅಂದ್ರಿನ ಶಾಂತಿ ಪ್ರಿಯ ಅಂತಕ್ಕಂಥದ್ದು. ಓಕೆ, ಬಸವಣ್ಣವರು ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ ಹೆಂಗ ಇವರು ವಚನಗಳು ಬರಿತಾ ಇದ್ರಂತೆ, ಅದೇ ರೀತಿಯಾಗಿ ಅದಕ್ಕೆ ವಚನದ ಅಂಕಿತ ಶಾಂತಿ ಪ್ರಿಯ ಅಂತಕ್ಕಂಥದ್ದು. ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ಅಂತಕ್ಕಂಥದ್ದು, ನಮ್ಮ ಗಮಕಿಗಳು ಅಂತಕ್ಕಂಥದ್ದು, ಕನ್ನಡ ಕವಿರತ್ನ ತ್ರಯರು ಅಂತಕ್ಕಂಥದ್ದು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು. ಇವರು 500ಕ್ಕೂ ಅಧಿಕ ಕೃತಿಗಳನ್ನ ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ ಅಂತಕ್ಕಂಥ ನಾವು ನೋಡಬಹುದು. ಇವರೊಂದು ಪ್ರಶಸ್ತಿಗಳು ಅಥವಾ ಗೌರವಗಳು ನೋಡಿದ್ದಾರೆ. ಇಲ್ಲಿ ಪ್ರಶಸ್ತಿಗಳು: ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ MV ರವರ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಇವರಿಗೆ ಲಭಿಸಿರ್ತಕ್ಕಂಥದ್ದು ಅಂತ ನೋಡಬಹುದು. ಅನಂತರ ಪಠ್ಯ ಭಾಗದ ಆಯ್ಕೆ. ದೊಡ್ಡವರ ದಾರಿ ಎದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರಿಗಿನ ಅವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ, ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕೃತಿಯ ಈ ಒಂದು ಕಥೆಯನ್ನ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥ ನೋಡಬಹುದು. ಓಕೆನಾ? ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಅಭ್ಯಾಸ ಅಂತಕ್ಕಂಥದ್ದು ಬರೀರಿ. ಅಭ್ಯಾಸ ಬರ ನಂತರ ಏನ್ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಅದು ಬರ ನಂತರ ಇದು ಬರೀತಾ ಹೋಗಿ ಮಕ್ಕಳೇ. ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ. ಇಲ್ಲಿ ಆವರಣ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ರಾಕೆಟ್ ಕೊಟ್ಟಿದ್ದಾರೆ. ಈ ಒಂದು ಪದಗಳನ್ನ ಉಪಯೋಗಿಸಿ ಇಲ್ಲಿ ಬರೀತಾ ಹೋಗ್ಬೇಕಾಗತ್ತೆ. ಮೊದಲನೇದು, ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕೆಂದು ಎನಿಸಿತು. ಏನು? ತಪ್ಪಿನ ಅಂತಕ್ಕಂಥದ್ದು ಉತ್ತರ. ಇಲ್ಲಿ ತಪ್ಪಿನ. ಓಕೆ, ಅದಾನಂತರ ಎರಡನೇದು, ಪ್ರಸಾದರು ಅವರಿಗೆಲ್ಲ ಆದಷ್ಟು ಡ್ಯಾಶ್ ಕೊಟ್ಟರು. ಏನ್ ಕೊಟ್ಟರು ಅಂದ್ರಿಗಿನ ಕಾಸು ಕೊಟ್ಟರು. ನೀವು ಪಾಠ ಚೆನ್ನಾಗಿ ಕೇಳಿದ್ರೆ ಉತ್ತರ ತಾವಾಗೇ ಬರುತ್ತೆ. ಓಕೆನಾ? ರೈಟ್. ಆನಂತರ ಮೂರನೇದು, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು. ಏನ್ ಕಂಡುಕೊಂಡರು ಅಂದ್ರೆ ದಾರಿ ಕಂಡುಕೊಂಡರು, ದಾರಿ ಅಂತಕ್ಕಂಥದ್ದಾಗುತ್ತೆ. ಅದಾನಂತರ ನಾಲ್ಕನೇದು, ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಗಿತ್ತು. ಏನ್ ಹಾಕಿಸಿಕೊಂಡಾಗಿತ್ತು ಅಂದ್ರಿನ ಪಾಲಿಶ್ ಅಂತಕ್ಕಂಥದ್ದು. ಇಲ್ಲಿ ಇದನ್ನ ಪಾಲಿಶ್. ಓಕೆನಾ? ರೈಟ್. ಈ ರೀತಿಯ ಬಿಟ್ಟ ಸ್ಥಳ ಬರಿತಾ ಹೋಗಿ. ಅದಾದ ನಂತರ ಏನ್ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿದೆ, ಇದರಲ್ಲಿ ತೋರಿಸ್ತಾ ಹೋಗ್ತೇನೆ. ಬಿಟ್ಟ ಸ್ಥಳ ಬರ ನಂತರ ಅಂತಕ್ಕಂಥದ್ದು ಬರೆದು ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತಕ್ಕಂಥ ಬರೆದ ನಂತರ ಇಲ್ಲಿ ಮೊದಲನೇದು ರಾಷ್ಟ್ರಪತಿ ಕೊಟ್ಟಿದ್ದಾರೆ. ಅಬ್ದುಲ್ ಕಲಾಂ ಈ ದೇಶ ಕಂಡ ಉತ್ತಮ ರಾಷ್ಟ್ರಪತಿಯಾಗಿದ್ದರು ಅಂತಕ್ಕಂಥದ್ದು ನಾನು ಬರೆದೇನೆ. ನಿಮ್ಮದಾಗಿರ್ತಕ್ಕಂಥ ಸ್ವಂತ ವಾಕ್ಯ ನೀವು ಇಲ್ಲಿ ಬರೀತಾ ಹೋಗೋದು. ಇಲ್ಲಿ ರಾಷ್ಟ್ರಪತಿ ಅಂತಕ್ಕಂಥದ್ದು ಇಲ್ಲಿ ಬಳಸಿದ್ದೀನಿ. ಓಕೆ, ಇಲ್ಲಿ ಎರಡನೇದು ಕಾಸು ಅಂತ ಕೊಟ್ಟಿದ್ದಾರೆ, ಇದನ್ನು ಬಳಸ್ತಾ ಹೋಗ್ಬೇಕು. ನನ್ನ ತಂದೆ ಪುಸ್ತಕ ತರಲು ಕಾಸು ಕೊಟ್ಟರು. ಇಲ್ಲಿ ನೋಡಿ, ಈ ಪದವನ್ನು ಇಲ್ಲಿ ಬಳಸಿದ್ದೇನೆ, ಕಾಸು ಅಂತಕ್ಕಂಥದ್ದು. ಓಕೆ, ಶಿಸ್ತು
ಶಿಸ್ತು ಇದ್ದರೆ ನಾವು ಸರಿಯಾದ ದಾರಿಯಲ್ಲಿ ನಡೆಯುತ್ತೇವೆ. ನೋಡಿ, ಈ ಶಿಸ್ತು ಅಂತ ಪದವನ್ನ ನಿಮ್ಮ ಸ್ವಂತ ಹಾಕಿದ್ರೆ ನಾನು ಇಲ್ಲಿ ಬಳಸ್ತಿದ್ದೇನೆ. ಓಕೆ. 4ನೇದು ದಾರಿ ಅಂತಕ್ಕಂಥದ್ದು. ನಾನು ಶಾಲೆಗೆ ಹೋಗುವ ದಾರಿ ಚೆನ್ನಾಗಿದೆ. ನೋಡಿ, ದಾರಿ ಅಂತಕ್ಕಂಥದ್ದು ನಾನು ಇಲ್ಲಿ ಬಳಸಿದ್ದೀನಿ. ನಿಮ್ಮ ಒಂದು ಸ್ವಂತ ಒಂದು ವಾಕ್ಯಗಳು ಕೂಡ ರಚನೆ ಮಾಡಬಹುದು ಮಕ್ಕಳೇ. ಇಲ್ದೇ ಇದ್ರೆ ಒಂದು ಬರಿತಾ ಹೋಗಿ. ಓಕೆ, ಮುಂದಿನ ನೋಡ್ತೋಣ. ಈಗ ಇದನ್ನು ಬರೆದ್ವಿ. ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಎಲ್ಲಾ ಪ್ರಶ್ನೆ ಉತ್ತರಗಳು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಬರಿತಾ ಹೋಗಿ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು? ಯಾರ ಸೇವಕ ಅಂತ ಹೇಳಿಕೊಳ್ಳುತ್ತಿದ್ರು? ಉತ್ತರ, ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ. ಇದು ಚೆನ್ನಾಗಿ ನೆನ್ಪಿಡ್ತಾ ಹೋಗಿ. ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಅಂತಕ್ಕಂಥದ್ದು. ಎರಡನೇದು, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಏನ್ ಕೊಟ್ಟರು ಅವರಿಗೆ ಅಂದ್ರಿನ? ಉತ್ತರ, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಹಣ ಕೊಟ್ರು, ದುಡ್ಡು ಕೊಟ್ರು ಅಂತಕ್ಕಂಥದ್ದು. ಓಕೆ, ರೈಟ್. ಅದ ನಂತರ ಮೂರನೇದು, ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದ್ರು ಅಂದ್ರಿನ? ಉತ್ತರ, ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು. ಇದು ಚೆನ್ನಾಗಿ ನೆನಪಿಡ್ತೋಗಿ. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು. ಇಲ್ಲಿ ಪ್ರಶ್ನೆ ಇದೇ ರೀತಿಯ ಇಲ್ಲ, ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದ್ರು ಅಂತಕ್ಕಂಥದ್ದು. ಓಕೆನಾ? ನಂತರ 4ನೇದು, ಜಾಮಿಯಾ ಮಿಲಿಯಾ ಎಲ್ಲಿದೆ ಅಂದ್ರಿಗಿನ? ಉತ್ತರ, ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಎಲ್ಲಿದೆ? ದೆಹಲಿಯಲ್ಲಿದೆ. ಸೇಮ್ ಇದೇ ರೀತಿಯ ಬರೆದು ದೆಹಲಿಯಲ್ಲಿದೆ ಅಂತ ಬರ್ತಾರೆ ಸಾಕು. ಓಕೆ, ಅದಾದ ನಂತರ 5ನೇ ಒಂದು ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ. ಇಲ್ಲಿ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದ್ರು? ಯಾವ ವೇಷ ಹಾಕಿದ್ರು ಅಂದ್ರಿನ? ಉತ್ತರ, ಜಾಕೀರ್ ಹುಸೇನ್ ರವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದ್ರು ಅಂತಕ್ಕಂಥದ್ದು. ಬೂಟ್ ಪಾಲಿಶ್ ಮಾಡುವವನ ಅಂತಕ್ಕಂಥದ್ದು ಚೆನ್ನಾಗಿ ನೆನಪಿಡುತ್ತಾ ಹೋಗಿ. ಅದು ಉತ್ತರ ಇದೇ ರೀತಿಯಾಗಿ ಎಲ್ಲೇ ಸೇಮ್ ಇರುತ್ತೆ, ಪ್ರಶ್ನೆಯಲ್ಲಿ ಹಂಗೆ ಇರುತ್ತೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಇಲ್ಲ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಅದಾನಂತರ ಕೆಳಗೆ ಕೊಟ್ಟಿದ್ದಾರೆ ಈ ಅಂತಕ್ಕಂಥದ್ದು. ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು? ಇದು ಚೆನ್ನಾಗಿ ನೆನಪಿಡ್ತಾ ಹೋಗಿ. ಯಾರು ಯಾರಿಗೆ ಹೇಳಿದ್ರು ಅಂತಕ್ಕಂಥದ್ದು ಬರಿತಾ ಹೋಗೋಣ, ತಿಳಿತೋಣ. ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು, ಮತ್ತೆ ನಾವು ಇನ್ನೊಂದು ಸೇರಿಸೋಣ, ಯಾವಾಗ ಅಂತಾನು ಸೇರಿಸೋಣ. ಓಕೆನಾ? ಪ್ರಶ್ನೆ ಯಾವ ರೀತಿ ಆಯ್ತು ಕೊಡ್ಲಿ, ನಾವು ಚೆನ್ನಾಗಿ ಬರ್ಲಿಕ್ಕೆ ನಾವು ರೆಡಿ ಆಗಿರ್ಬೇಕು. ಓಕೆ, ರೈಟ್. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಓಕೆನಾ? ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಇಲ್ಲಿ ನೋಡಿ, ಆಯ್ಕೆ. ಉತ್ತರ ಆಯ್ಕೆ, ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಬರೆಯಿರಿ. ಅದಾನಂತರ ಏನ್ ಕೇಳಿದ್ರೆ ಪ್ರಶ್ನೆ, ಯಾರು ಹೇಳಿದ್ರು ಅಂತಿದೆ. ಯಾರು ಹೇಳಿದ್ರು ಅಂದ್ರಿನ? ರಾಜೇಂದ್ರ ಪ್ರಸಾದರು ಹೇಳಿದರು ಅಂತಕ್ಕಂಥದ್ದು. ಯಾರಿಗೆ ಹೇಳಿದ್ರು ಅಂತ ಕೇಳಿದ್ರೆ, ಯಾರಿಗೆ ಅಂದ್ರೆ ಮಕ್ಕಳಿಗೆ ಹೇಳಿದ್ರು ಈ ಮಾತನ್ನ ಅಂತಕ್ಕಂಥದ್ದು. ಯಾವಾಗ ಹೇಳಿದ್ರು ಅಂತಂದ್ರಿಗಿನ ಅದನ್ನ ಕೇಳಿದ್ರೆ ನಾವು ಎಕ್ಸ್ಟ್ರಾ ಬರೆದಿರ್ತಕ್ಕಂಥದ್ದು. ಎಕ್ಸಾಮ್ ನಲ್ಲಿ ಎರಡು ಬರೆದ್ರೆ ಸಾಕು. ಓಕೆನಾ? ಯಾವಾಗ ಹೇಳಿದ್ರೆ ಮಕ್ಕಳು ಪುಸ್ತಕದ ಪುಟಗಳನ್ನು ಹರಿದಾಗ ಈ ಮಾತನ್ನ ಹೇಳಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ? ಮುಂದೆ ನೋಡ್ತೋಣ. ಎರಡನೇ ನೋಡಿ, ತಾತ ನೋಡಿ, ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಅಂತಕ್ಕಂಥದ್ದು. ಈ ಮಾತು ನೋಡ್ರಿ. ಉತ್ತರ, ಮೊದಲು ಆಯ್ಕೆ ಬೇಕಾಗುತ್ತೆ. ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇದು ಯಾರು ಹೇಳಿದ್ರು? ಯಾರು ಹೇಳಿದ್ರು? ಮಕ್ಕಳು ಹೇಳಿದ್ರು ಅಂತಕ್ಕಂಥದ್ದು. ಈ ಮಾತನ್ನ ಯಾರಿಗೆ ಹೇಳಿದ್ರು ಅಂತಂದ್ರಿಗಿನ? ರಾಜೇಂದ್ರ ಪ್ರಸಾರಿಗೆ ಹೇಳಿದ್ರು ಅಂತಕ್ಕಂಥದ್ದು. ಯಾವಾಗ ಹೇಳಿದ್ರು ಅಂತಂದ್ರಿಗಿನ? ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ ಆ ಮಕ್ಕಳು ಹೇಳಿರ್ತಕ್ಕಂಥ ಮಾತಿದು ಅಂತಕ್ಕಂಥ ನಾವು ತಿಳಿಬಹುದು. ಓಕೆ, ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಈಗ ಇದು ಸಂದರ್ಭ ಸಹಿತ ಅಂತಕ್ಕಂಥದ್ದು ನೋಡ್ತಾ ಹೋದ್ವಲ್ಲ, ಯಾರು ಯಾರಿಗೆ ಹೇಳಿದ್ರು ಅಂತಕ್ಕಂಥದ್ದು. ಅದಾದ ನಂತರ ಉ ಅಂತಿದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಇದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಉ ಅಂತಕ್ಕಂಥದ್ದು ಬರೆದ ನಂತರ ಕೆಳಗಿನ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ರಿ. ಮೊದಲನೇ ಪ್ರಶ್ನೆ ಇದರಲ್ಲಿ, ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ. ಅವರ ವ್ಯಕ್ತಿತ್ವ ಎಂತ ಒಂದು ವ್ಯಕ್ತಿತ್ವ ಹೊಂದಿದ್ರು ಅಂದ್ರೆ ಉತ್ತರ, ರಾಜೇಂದ್ರ ಪ್ರಸಾದ್ ಅವರು ಭಾರತದ ರಾಷ್ಟ್ರಪತಿ ಆಗಿದ್ದರು, ಸರಳ ಜೀವನ ನಡೆಸಿದರು, ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ಅವರು ಜನಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಅದಾದ ನಂತರ ಇದರಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆಗಿನ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನ್ ಮಾಡಿದ್ರು ಅಂದ್ರೆಗಿನ? ಉತ್ತರ,
ಜಾಕಿರ್ ಹುಸೇನ್ ರವರು ವಿದ್ಯಾರ್ಥಿಗಳಿಗೆ ಶುಚಿ ಬಟ್ಟೆಯನ್ನು ಹಾಗೂ ಬೂಟ್ಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಬರಬೇಕೆಂದರು. ಕೆಲವರು ಹೇಳಿದ್ದನ್ನು ಸರಿಯಾಗಿ ಪಾಲಿಸಲಿಲ್ಲ. ಆಗ ವಿಶ್ವವಿದ್ಯಾಲಯದ ಪ್ರವೇಶದಲ್ಲಿ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಈ ದೃಶ್ಯವನ್ನು ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿ ಪ್ರತಿದಿನ ಬೂಟ್ಗಳನ್ನು ಪಾಲಿಶ್ ಮಾಡಿಕೊಂಡು ಬರಲಾರಂಭಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಹೂ ಅಂತಕ್ಕಂಥ ನೋಡಿದ್ವಿ. ಅಂದ್ರೆ ಮುಂದೆ ಏನ್ ಕೊಟ್ಟಿದ್ದಾರೆ ನೋಡ್ತಾ ರೈಟ್. ಇಲ್ಲಿ ನೋಡಿ, ವ್ಯಾಕರಣ ಮಾಹಿತಿ ಬಗ್ಗೆ ನಿಮ್ಮ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಏನ್ ಅಭ್ಯಾಸ ಇದೆ ಅವನ್ನೆಲ್ಲ ನಾನು ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ರೈಟ್, ಮುಂದೆ ನೋಡೋದಾರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಭ್ಯಾಸ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯಾಸದಲ್ಲಿ ನೋಡಿದರೆ, ಅಭ್ಯಾಸಕ್ಕಂತೂ ಬರೀರಿ. ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತದೆ. ಆವರಣದಲ್ಲಿ ಉತ್ತರ ಕೊಟ್ಟಿದ್ರೆ 3 ಉತ್ತರದಲ್ಲಿ ಒಂದು ಉತ್ತರ ಸರಿಯಾಗಿರುತ್ತೆ. ಅದನ್ನ ನಾವಿಲ್ಲಿ ಕರೆಕ್ಟ್ ಆಗಿ ಇದರಲ್ಲಿ ಬರಿಬೇಕಾಗುತ್ತೆ. ಮೊದಲನೇ ಒಂದು ಬಿಟ್ಟ ಸ್ಥಳ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಒಟ್ಟು ಎಷ್ಟು ಅಕ್ಷರಗಳಿವೆ ನಿಮ್ಮ ತರಗತಿಯಲ್ಲಿ ನಿಮ್ಗೆ ಹೇಳ್ತಾರೆ. ಅದು ಎಷ್ಟು ಅಂದ್ರೆಗಿನ 49 ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ. ಓಕೆ. ನಂತರ ಎರಡನೇದು ರಸಸ್ವರಕ್ಕೆ ಉದಾಹರಣೆ ಡ್ಯಾಶ್. ರಸಸ್ವರ ಈನ ಐನ ಓನ ಅಂತಂದಿನ ಈ ಅಂತಕ್ಕಂಥದ್ದು ರಸಸ್ವರ ಆಗಿರುತ್ತೆ. ಓಕೆ. ಆನಂತರ ಇವು ದೀರ್ಘ ಸ್ವರ ಇವು. ಇಲ್ಲಿ ನೋಡಿ, ಮೂರನೇದು ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಕರೆಯುತ್ತಾರೆ. ಏನಂತ ಕರೀತಾರೆ? ಸ್ವರ ಅಂತ ಕರೀತಾರೋ, ವ್ಯಂಜನ ಅಂತ ಕರೀತಾರೋ, ಯೋಗವಾಹ ಅಂತ ಕರೀತಾರೋ ಅಂದ್ರೆಗಿನ ಯೋಗವಾಹ ಅಂತ ಕರೀತಾರೆ. ಯೋಗವಾಹ ಅಂತಕ್ಕಂಥದ್ದು. 4ನೇ ಬಿಟ್ಟ ಸ್ಥಳ ನೋಡಿ, ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು. ಎಂತ ಅಕ್ಷರ ಅಂತ ಕರೀತಾರೆ? ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಮಹಾಪ್ರಾಣಾಕ್ಷರ. ಇದಕ್ಕೆ ಗುಣಿತಾಕ್ಷರ ಅಂತ ಕರೀತಾರೆ. ಗುಣಿತಾಕ್ಷರ. ಓಕೆನಾ? ಅದ ನಂತರ 5ನೇ ಒಂದು ಬಿಟ್ಟ ಸ್ಥಳ ನೋಡಿ, ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ. ಅಂದ್ರೆ ಅದೇ ಜಾತಿಯ ಒತ್ತಕ್ಷರ ಇಲ್ಲ, ಒಂದು ಅಕ್ಷರಕ್ಕೆ ಬೇರೊಂದು ಜಾತಿಯ ಅಕ್ಷರ ಇರುತ್ತೆ. ಓಕೆನಾ? ಗಾಗ್ ಗಾವತ್ತಿದೆ, ಹಗ್ಗ. ಶಕ್ತಿಗೆ ಕೀಕೆ ತಾವತ್ತಿದೆ. ಇದು ಏನಾಗುತ್ತೆ? ವಿಜಾತಿ ಒತ್ತಕ್ಷರ ಆಗಿರುತ್ತೆ. ಅಣ್ಣಾಗ ಣ ಇದೆ. ಓಕೆನಾ? ಇದಲ್ಲ, ಇದು. ಓಕೆನಾ? ಯಾವುದನ್ನ ಶಕ್ತಿ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ರೈಟ್. ಮುಂದೆ ನೋಡ್ತೋಣ. ಅಂತಕ್ಕಂಥದ್ದು ಬರ್ದು ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ. ಬಿಡಿಸಿ ಬರಿಬೇಕಂತ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಸಹಾಯ ಅಂತಕ್ಕಂಥ ಸ ನಲ್ಲಿ ಏನಿದೆ? ಇಲ್ಲೇನಿದೆ? ವ್ಯಂಜನೆ ಇದೆ, ಅದಕ್ಕೆ ಸ್ವರ ಕೂಡಿರ್ತಕ್ಕಂಥದ್ದು. ಕೂಡಿದ್ರೆ ಸ ಅಂತಕ್ಕಂಥದ್ದಾಗುತ್ತೆ. ಇದನ್ನ ಬಿಡಿಸಿ ಬಿಡಿಸಿ ಬರಿಬೇಕಾಗುತ್ತೆ. ಇದಕ್ಕೆ ಇದು. ಹಾಗೆ ಏನಿದೆ ಅಂದ್ರೆ ಹ ಪ್ಲಸ್ ಆ ಅಂತಕ್ಕಂಥದ್ದು ಸೇರಿದೆ. ಓಕೆನಾ? ಯಾನಲ್ಲಿ ಏನಿದೆ ಅಂದ್ರೆ ಯ ಪ್ಲಸ್ ಅ ಅಂತಕ್ಕಂಥದ್ದು, ವ್ಯಂಜನ ಪ್ಲಸ್ ಇಲ್ಲಿ ಸ್ವರ ಸೇರಿರ್ತಕ್ಕಂಥದ್ದು. ಈ ರೀತಿಯಾಗಿ ಇವನ್ನೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕಂದ್ರೆ ಬಿಡಿಸಿ ಬರಿತಾ ಹೋಗ್ಬೇಕು. ಓಕೆ. ಇಲ್ಲಿ ಮಕ್ಕಳೇ, ಇಲ್ಲಿ ಬರ ನಂತರ ಅಂತಕ್ಕಂಥದ್ದು ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೀರಿ ಅಂತಕ್ಕಂಥದ್ದು. ಮೊದಲು ಆಭರಣ ಕೊಟ್ಟಿದ್ದಾರೆ. ಆಭರಣದಲ್ಲಿ ಅಂತಕ್ಕಂಥ ಸ್ವರ ನಾವು ಅಲ್ಲಿ ಬಿಡಿಸೋದು ಬೇಕಿಲ್ಲ. ಅದು ಅಂತಕ್ಕಂಥ ಬರ್ರಿ. ಕಮಾಕ್ರಿ ಭಾನಲ್ಲಿ ಇಲ್ಲಿ ಬ ಪ್ಲಸ್ ಇದರಲ್ಲಿ ಕೂಡಿರ್ತಕ್ಕಂಥದ್ದು ಬಿಡಿಸಿ ಬರೀರಿ. ಓಕೆನಾ? ನಂತರ ರಾಣ ಪ್ಲಸ್ ಅವ ಬಿಡಿಸಿ ಬರೀಬೇಕಾಗುತ್ತೆ. ಓಕೆನಾ? ಅಂತ ನಾನ ಪ್ಲಸ್ ಅಂತಕ್ಕಂಥ ಬರೆದಾಗ ಇಲ್ಲಿ ಏನಾಗುತ್ತೆ? ಇವೆಲ್ಲ ಕೂಡಿಸಿದ ಆಭರಣ ಅಂತಕ್ಕಂಥದ್ದಾಗುತ್ತೆ. ಇದೇ ರೀತಿಯಾಗಿ ನೀವು ಇಲ್ಲಿ ಅವಲಕ್ಕಿ ಕೊಟ್ಟಿದ್ರೆ ಅಂತಕ್ಕಂಥ ಸ್ವರ, ಅದಕ್ಕೆ ನಾವು ಬಿಡಿಸೋದು ಬರೋದು ಬೇಕಿಲ್ಲ, ಹೆಂಗಿದ್ದ ಹಂಗೆ ಬರೆಯೋದು. ವ ಅಂತಕ್ಕಂಥ ಓ ಪ್ಲಸ್ ಬರೆದು ವ ಆಗುತ್ತೆ. ಎರಡು ಕೂಡಿಸಿದ್ರೆ ಲ ಅಂತಕ್ಕಂಥ ಏನ್ ಕೊಟ್ಟಿದ್ದಾನೆ? ಲ್ ಪ್ಲಸ್ ಅಂತಕ್ಕಂಥದ್ದು. ಕಿ ಇದ್ರೆ ಏನ್ ಕೊಟ್ಟಿದೆ? ಎರಡು ಇಲ್ಲಿ ಒತ್ತಕ್ಷರ ಕೂಡಿದೆ. ಕ ಪ್ಲಸ್ ಇ ಅಂತಕ್ಕಂಥದ್ದು. ಓಕೆನಾ? ಕಿ ಅಂತ ಆಗುತ್ತೆ. ಓಕೆ, ರೈಟ್. ನಂತರ ಇಲ್ಲಿ ಮೂರನೇದು ಸಂಭ್ರಮ ಅಂತಕ್ಕಂಥದ್ದು. ಸಂಭ್ರಮದಲ್ಲಿ ಮೊದಲನೇ ಅಕ್ಷರ ಸ ಇದೆ, ಇಲ್ಲಿ ಇದು ತಗೋಬೇಕು, ಸಮ್ ಅಂತಕ್ಕಂಥ ತಗೋಬೇಕಾಗುತ್ತೆ. ಸಗೆ ಇಲ್ಲಿ ಅಂತ ಕೂಡಿದ್ರೆ ಸಮ್ ಅಂತ ಆಗುತ್ತೆ. ನಂತರ ಭ ಅಂತಿದೆ, ಭ್ರ ಅಂತಿದೆ. ಇಲ್ಲಿ ಭ್ರ ಅಂತಂದಾಗ ಬ ಪ್ಲಸ್ ರ್ ಪ್ಲಸ್ ಅಂದ್ರೆ ಇಲ್ಲಿ ಅರ್ಕಾವತಿ ಏನಿದೆ ರಾವತ್ ಇದೆಯಲ್ಲ, ಅದನ್ನ ನಾವು ಇಲ್ಲಿ ಅಂತಕ್ಕಂಥ ನಾವು ತೋರಿಸಿರ್ತಕ್ಕಂಥದ್ದು. ಓಕೆ. ಮಾ ಅಂತಿದೆ, ಪ್ಲಸ್ ಏನಾಗುತ್ತೆ? ಇಲ್ಲಿ ಮಾ ಅಂತಕ್ಕಂಥದ್ದಾಗುತ್ತೆ. ನಾಲ್ಕನೇದು ಪರಮಾಶ್ಚರ್ಯ. ಪ ಅಂತಕ್ಕಂಥದ್ದು ಇಲ್ಲಿ ಪ ಪ್ಲಸ್ ಅಂತಕ್ಕಂಥದ್ದು. ಪ ಪ್ಲಸ್ ಕೂಡಿದ್ರೆ ಇಲ್ಲಿ ಏನಾಗುತ್ತೆ? ಪ ಅಂತ ಆಗುತ್ತೆ. ರ ನಲ್ಲಿ ಏನಿರುತ್ತೆ? ರ್ ಪ್ಲಸ್ ಕೂಡಿದ್ರೆ ರ ಅಂತ ಆಗುತ್ತೆ. ಇಲ್ಲಿ ಅಂತರ ಇಲ್ಲಿ ಮಾ ಅಂತಿದೆ, ಪ್ಲಸ್ ಮಾ ಆಗುತ್ತೆ. ಓಕೆನಾ? ಶ ಅಂದ್ರೆ ಶಾಲೆಯಲ್ಲಿ ಚಾವತ್ತು ಕೂಡಿರ್ತಕ್ಕಂಥದ್ದು. ಶ್ ಪ್ಲಸ್ ಚ ಪ್ಲಸ್ ಓಕೆನಾ? ಕೂಡಿದ್ರೆ ಶ ಅಂತಕ್ಕಂಥದ್ದಾಗುತ್ತೆ. ಅಂತ ರಿಯ ಅಂತ ಇದೆ. ಮೊದಲು ಅಂತಕ್ಕಂಥ ಅಂದ್ರೆ ಬರ್ದು ರ ಅಂತ ಬರ್ದು ಯ ಬರ್ದು ಬರ್ದಾಗ ರಿಯ ಅಂತಕ್ಕಂಥದ್ದು ಆಗುತ್ತೆ.
ಮೊದಲೇ ಏನಿದೆ ಅಲ್ಲೇ ಏನು ಕೊಡುತ್ತೆ, ವ್ಯಂಜನ ಪ್ಲಸ್ ಸ್ವರಗಳು ಕೂಡಿದಾಗ ಈ ಅಕ್ಷರಗಳಾಗಿರ್ತವೆ. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ಅಭ್ಯಾಸದ ಪ್ರಶ್ನೋತ್ತರ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಭ್ಯಾಸದ ಪ್ರಶ್ನೋತ್ತರ ಎಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.